ಗೆಳೆಯರೇ ನಮಸ್ಕಾರ. ಒಬ್ಬ ಮನುಷ್ಯನಿಗೆ ಹಾವುಗಳ ಭಯ ತುಂಬಾ ಇರುತ್ತೆ. ಒಂದಿನ ಆತ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಪಾದದ ಕೆಳಗೆ ಏನೋ ಮೃದುವಾದ ಹಾಗೆ ತಾಗುತ್ತೆ. ಅವನು ಕೆಳಗೆ ನೋಡಿದಾಗ ಅದು ಹಾವು ಅಂತ ಭಾವಿಸ್ತಾನ. ತಕ್ಷಣ ಅಯ್ಯೋ ಹಾವು ಅಂತ ಕಿರ್ಚಿ ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪುತ್ತೆ. ಆತನನ್ನು ಆಸ್ಪತ್ರೆಗೆ ಕರೆದೊಯ್ತಾರೆ. ಆದರೆ ಆತ ಈಗಾಗಲೇ ಸತ್ತಿದ್ದಾನೆ ಅಂತ ಹೇಳಿ ಡಾಕ್ಟರ್ ಡಿಕ್ಲೇರ್ ಮಾಡ್ತಾರೆ. ಮರುದಿನ ಜನರು ಆ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಅಲ್ಲಿ ಹಾವು ಇರಲ್ಲ, ಬದಲಿಗೆ ಕೇವಲ ಒಂದು ಹಗ್ಗವಿರುತ್ತೆ. ಹಾಗಿದ್ರೆ ಅವನು ಹಾವಿನಿಂದ ಸಾಯಲಿಲ್ಲ, ಬದಲಿಗೆ ಭಯದಿಂದ ಸತ್ತಿರ್ತಾನೆ. ಸ್ನೇಹಿತರೆ, ಇದೇ ನಮ್ಮ ಜೀವನದಲ್ಲೂ ಆಗುತ್ತೆ ಅಲ್ವಾ? ನಾವು ವಿಫಲತೆಯ ಭಯದಿಂದ ಕೆಲಸವನ್ನು ಆರಂಭಿಸುವುದೇ ಇಲ್ಲ, ನಿರಾಕರಣೆಯ ಭಯದಿಂದ ಪ್ರಯತ್ನಿಸುವುದೇ ಇಲ್ಲ, ನಷ್ಟದ ಭಯದಿಂದ ಪ್ರೀತಿಸುವುದನ್ನೇ ಬಿಟ್ಟುಬಿಡ್ತೀವಿ. ಆದರೆ ಒಂದು ಸಲ ಯೋಚಿಸಿ ನೋಡಿ, ನೀನು ಹೆದರುತ್ತಿರುವಂತಹ ಹಾವು ನಿಜಕ್ಕೂ ಹಗ್ಗ ಆಯ್ತಲ್ವಾ? ನೀನು ಭಯಪಡುವುದು ನಿಜಕ್ಕೂ ಸತ್ಯವೇ? ಬಹುಶಃ ಅಲ್ಲ ಇರಬಹುದು. ನೆನಪಿರಲಿ, ಭಯ ನಿಜವಾಗುವುದಿಲ್ಲ, ನಾವೇ ಅದನ್ನು ನಂಬಿದಾಗ ಮಾತ್ರ ಅದು ನಿಜವಾಗುತ್ತೆ. ಧೈರ್ಯ ಅಂತ ಹೇಳಿದರೆ ಭಯ ಇಲ್ಲ ಅಂತಲೇ ಇಲ್ಲ. ಭಯ ಇದ್ದರೂ ಸಹ ಮುಂದೆ ಹೆಜ್ಜೆ ಹಾಕೋದಕ್ಕೆ ಧೈರ್ಯ ಅಂತ ಕರೀತಾರೆ. ನೀನು ನಿನ್ನ ಕನಸುಗಳನ್ನು ಹಿಂಬಾಲಿಸು, ಅವು ನಿನ್ನ ಪರೀಕ್ಷಿಸ್ತವೆ. ನಿನ್ನನ್ನು ನಿಲ್ಲಿಸಲಿಕ್ಕೆ ಅಲ್ಲ, ಬದಲಿಗೆ ನಿನ್ನನ್ನು ಬೆಳೆಸಲಿಕ್ಕೆ. ಹಾಗಾಗಿ ಇಂದಿನಿಂದ ಭಯವನ್ನು ಎದುರಿಸೋಕ್ಕೆ ಪ್ರಾರಂಭಿಸು. ಏಕೆಂದರೆ ಭಯ ಓಡಿದಾಗ ನಿನ್ನೊಳಗಿನ ಶಕ್ತಿ ಬೆಳಗುತ್ತೆ. ಭಯ ನಮ್ಮ ಜೀವನದ ಅತಿ ದೊಡ್ಡ ಶತ್ರು ಗೆಳೆಯರೇ. ಅದು ಕಾಣೋದಿಲ್ಲ, ಆದರೆ ನಮ್ಮನ್ನು ಒಳಗಿನಿಂದನೇ ತಿಂತಾ ಹೋಗುತ್ತೆ. ನಮಗೆ ವಿಫಲವಾಗುವ ಭಯ, ಜನ ನಗುವಂತಹ ಭಯ, ಪ್ರೀತಿಸಿದವರು ದೂರವಾಗುವ ಭಯ, ಹೀಗೆ ಸಾವಿರಾರು ಭಯಗಳು ನಮ್ಮೊಳಗೆ ಇರುತ್ತವೆ. ಆದರೆ ಯೋಚಿಸಿ ನೋಡಿ, ಕೆಲವೊಮ್ಮೆ ನಾವು ಹೆದರೋ ವಿಷಯಕ್ಕಿಂತ ಭಯನೇ ನಮ್ಮನ್ನು ಹೆಚ್ಚಿಕೊಳ್ತಾ ಇರುತ್ತೆ. ಅದೇ ಕಾರಣಕ್ಕೆ ಹೇಳ್ತಾರೆ, ನಾವು ಸಾಯುವ ಮೊದಲು ನಮ್ಮನ್ನು ಭಯ ಅನ್ನೋ ಒಂದು ಪಿಶಾಚಿನೇ ಸಾಯಿಸಿಬಿಡುತ್ತೆ ಅಂತ. ನಿನ್ನೊಳಗಿನ ಧೈರ್ಯ ನಿನ್ನನ್ನು ನಿಜವಾದ ಬೆಳಕಿಗೆ ಕರ್ಕೊಂಡು ಹೋಗಲಿ, ನಿಜವಾದ ಬದುಕಿಗೆ ಕರೆದೊಯ್ಯಲಿ ಅಂತ ಆಶಿಸ್ತಾ ಧನ್ಯವಾದಗಳು.